ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಛಂದಸ್ಸಿನ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಛಂದಸ್ಸು ಅಂದರೆ ಪದ್ಯವನ್ನು ರಚಿಸುವ ನಿಯಮಗಳ ಶಾಸ್ತ್ರ. ಇದು ಕಾವ್ಯಕ್ಕೆ ಲಯ ಧ್ವನಿಯನ್ನು ಒದಗಿಸುತ್ತೆ. ಮತ್ತು ಇನ್ನೇನಕ್ಕೆ ನಾವು ಛಂದಸ್ಸನ್ನು ಉಪಯೋಗಿಸ್ತೀವಿ ಅಂದರೆ, ಇದು ಕಾವ್ಯಕ್ಕೆ ಲಯ ಧ್ವನಿ ಮತ್ತು ರಮಣೀಯತೆಯನ್ನು ನೀಡುವ ಅಕ್ಷರಗಳ ಸಂಯೋಜನೆ ಆಗಿದೆ. ಗಣಗಳು, ಪ್ರಾಸ, ಪಾದ ಮುಂತಾದ ಅಂಶಗಳ ಅಧ್ಯಯನವಾಗಿದೆ. ಇದು ಕಾವ್ಯದ ಸೊಬಗನ್ನು ಹೆಚ್ಚಿಸುತ್ತೆ ಮತ್ತು ಅದನ್ನು ನಿರ್ದಿಷ್ಟ ಕ್ರಮದಲ್ಲಿ ರೂಪಿಸುತ್ತೆ. ಅಕ್ಷರಗಣ ಏನು? ಅಕ್ಷರಗಣ ಅಂದರೆ ಮೊದಲಿಗೆ ತಿಳಿದುಕೊಳ್ಳೋಣ. ಅಕ್ಷರಗಣ ಅಂದರೆ ಅಕ್ಷರಗಳ ಸಂಖ್ಯೆ. ಅಕ್ಷರಗಣ ಅಂದರೆ ಅಕ್ಷರಗಳ ಸಂಖ್ಯೆ ಮತ್ತು ಅಕ್ಷರಗಣ ಅಂದರೆ ಅಕ್ಷರಗಳ ಸಂಖ್ಯೆ. ಅಕ್ಷರಗಳನ್ನು ಎಣಿಸಿ ಅವುಗಳ ಮೇಲೆ ಗುರು ಲಘು ಗುರ್ತು ಮಾಡಿ ಅವುಗಳ ಆಧಾರದ ಮೇಲೆ ಗಣ ವಿಂಗಡಣೆ ಮಾಡಲಾಗುತ್ತದೆ. ಇದನ್ನೇ ಅಕ್ಷರಗಣ ಅಂತ ಕರೆಯುವಂತಹದ್ದು. ನೋಡಿ, ಛಂದಸ್ಸಿನಲ್ಲಿ ಅಕ್ಷರಗಣ ಎನ್ನುವಂತಹದ್ದು ಕೂಡ ಒಂದು ಪ್ರಕಾರ. ಅಕ್ಷರಗಣ ಅಂದರೆ ಅಕ್ಷರಗಳ ಸಂಖ್ಯೆ ಮತ್ತು ಅವುಗಳ ಗುರು ಲಘು ಆಧಾರದ ಮೇಲೆ ಗಣ ವಿಂಗಡಣೆ ಮಾಡಲಾಗುತ್ತದೆ. ಅಂತಹ ಒಂದು ಛಂದಸ್ಸನ್ನು ನಾವು ಅಕ್ಷರಗಣ ಅಂತ ಕರಿತೀವಿ. ಛಂದಸ್ಸಿನ ಬಹಳ ಪ್ರಮುಖವಾದಂತಹ ಒಂದು ಸೂತ್ರದ ಆಧಾರದ ಮೇಲೆ ಈ ಅಕ್ಷರಗಣವನ್ನು ನಾವು ಅಕ್ಷರಗಳ ಸಂಖ್ಯೆ ಮತ್ತು ಅವುಗಳ ಗುರು ಲಘು ಆಧಾರದ ಮೇಲೆ ಗಣ ವಿಂಗಡಣೆ ಮಾಡ್ತೀವಿ. ಇನ್ನು ಇವುಗಳ ವಿಧಗಳು ಯಾವ್ಯಾವು, ಅಕ್ಷರಗಣದ ವಿಧಗಳು ಯಾವ್ಯಾವು ಅಂತ ಕೂಡ ತಿಳ್ಕೊಳ್ಳೋಣ. ಈ ವಿಧಗಳನ್ನೇ ನಾವು ಖ್ಯಾತ ಕರ್ನಾಟಕಗಳು ಅಂತ ಕೂಡ ಕರಿತೀವಿ, ಅಥವಾ ವೃತ್ತಗಳು ಅಂತ ಕೂಡ ಹೇಳ್ತೀವಿ. ನೋಡಿ, ಅಕ್ಷರಗಣದಲ್ಲಿ ನಾವು ಖ್ಯಾತ ಕರ್ನಾಟಕಗಳು ಅಥವಾ ವೃತ್ತಗಳು ಅಂತ ನೋಡ್ತೀವಿ. ಹಾಗಾದರೆ ಈ ಖ್ಯಾತ ಕರ್ನಾಟಕ ಅಥವಾ ವೃತ್ತಗಳು ಯಾವ್ಯಾವು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಅಕ್ಷರಗಣ ಅಂದರೆ ಅಕ್ಷರಗಳ ಸಂಖ್ಯೆ ಮತ್ತು ಅವುಗಳ ಗುರು ಲಘು ಆಧಾರದ ಮೇಲೆ ಗಣ ವಿಂಗಡಣೆ ಮಾಡಲಾಗುತ್ತದೆ. ಈ ಅಕ್ಷರಗಣದ ವಿಧಗಳನ್ನು ನಾವು ಖ್ಯಾತ ಕರ್ನಾಟಕಗಳು ಅಥವಾ ವೃತ್ತಗಳು ಅಂತ ಕೂಡ ಕರಿತೀವಿ. ಒಂದನೇದು ಶಾರ್ದೂಲ ವಿಕ್ರೀಡಿತ ವೃತ್ತ. ಇವುಗಳನ್ನು ಖ್ಯಾತ ಕರ್ನಾಟಕಗಳು ಅಂತ ಕೂಡ ಕರಿತೀವಿ ಅಥವಾ ವೃತ್ತಗಳು ಅಂತ ಕರಿತೀವಿ. ಮೊದಲನೇದು ಶಾರ್ದೂಲ ವಿಕ್ರೀಡಿತ ವೃತ್ತ ಅಥವಾ ಖ್ಯಾತ ಕರ್ನಾಟಕ. ಎರಡನೇದು ಮತ್ತೇಬ ವಿಕ್ರೀಡಿತ, ಇದು ಕೂಡ ಖ್ಯಾತ ಕರ್ನಾಟಕಗಳಲ್ಲಿ ಒಂದು ವಿಧ. ಮೂರನೆಯದು ಉತ್ಪಲ ಮಾಲಾ ವೃತ್ತ. ವೃತ್ತಗಳನ್ನು ನಾವು ವ್ಯಾಕರಣದಲ್ಲಿ ಕಲಿಯಲೇಬೇಕು. ಅವುಗಳಲ್ಲಿ ಅಕ್ಷರಗಣ ಕೂಡ ಒಂದು. ಅಕ್ಷರಗಣ ಅಂದರೆ ಅಕ್ಷರಗಳ ಸಂಖ್ಯೆ ಮತ್ತು ಅವುಗಳ ಆಧಾರದ ಮೇಲೆ ಗುರು ಲಘು ಗುರುತು ಮಾಡಿ ಗಣ ವಿಂಗಡಣೆ ಮಾಡ್ತೀವಿ. ಇವುಗಳ ವಿಧಗಳನ್ನು ನಾವು ಖ್ಯಾತ ಕರ್ನಾಟಕಗಳು ಅಥವಾ ವೃತ್ತಗಳು ಅಂತ ಕೂಡ ಕರಿತೀವಿ. ಮೊದಲಿಗೆ ನಾವು ವಿಧಗಳು ಅಥವಾ ವೃತ್ತಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಮೊದಲನೇದು ನೋಡಿ, ಶಾರ್ದೂಲ ವಿಕ್ರೀಡಿತ ವೃತ್ತ ಅಥವಾ ಖ್ಯಾತ ಕರ್ನಾಟಕ. ಇವುಗಳು ಛಂದಸ್ಸಿನ ಪ್ರಮುಖವಾದಂತಹ ವಿಧಗಳಲ್ಲಿ ಒಂದನೇದು ಶಾರ್ದೂಲ ವಿಕ್ರೀಡಿತ ವೃತ್ತ. ಎರಡನೇದು ಮತ್ತೇಬ ವಿಕ್ರೀಡಿತ ವೃತ್ತ. ಛಂದಸ್ಸಿನ ಖ್ಯಾತ ಕರ್ನಾಟಕಗಳು ಅಥವಾ ವೃತ್ತಗಳು: ಒಂದನೇದು ಶಾರ್ದೂಲ ವಿಕ್ರೀಡಿತ, ಎರಡನೇದು ಮತ್ತೇಬ ವಿಕ್ರೀಡಿತ, ಮೂರನೇದು ಉತ್ಪಲಮಾಲ ಅಥವಾ ಉತ್ಪಲಮಾಲೆ. ಇದು ಕೂಡ ಖ್ಯಾತ ಕರ್ನಾಟಕಗಳಲ್ಲಿ ಒಂದು ಪ್ರಮುಖವಾದಂತಹ ಪ್ರಕಾರ ಅಥವಾ ವಿಧ. ಉತ್ಪಲಮಾಲಾ ವೃತ್ತ. ನಾಲ್ಕನೇದು ಚಂಪಕಮಾಲೆ. ಐದನೇದು ಸ್ರಗ್ಧರೆ.
ಖ್ಯಾತ ಕರ್ನಾಟಕಗಳಲ್ಲಿ 5ನೇದು ಸ್ತ್ರಗ್ಧರೆ, ಸ್ತ್ರಗ್ಧರ ವೃತ್ತ ಅಂತ ಕೂಡ ಹೇಳ್ತಾರೆ. 6ನೇದು ಮಹಾಸ್ತ್ರಗ್ಧರೆ, ಮಹಾಸ್ತ್ರಗ್ಧರೆ ಇದು ಕೂಡ ಖ್ಯಾತ ಕರ್ನಾಟಕಗಳಲ್ಲಿ ಪ್ರಮುಖ ವಿಧ. ನೆಕ್ಸ್ಟ್ ನೋಡಿ, ಅಂಶಗಣ ಅಂದರೆ ಏನು ನೋಡೋಣ. ನೆಕ್ಸ್ಟು ಅಂಶಗಣ, ಅಕ್ಷರಗಣ ಆಯಿತು. ಈ ಅಂಶಗಣ ಅಂದರೆ 2 ಅಥವಾ 3 ಅಕ್ಷರಗಳ ಗುಂಪುಗಳನ್ನಾಗಿ ಅಥವಾ ಅಂಶಗಳೆಂದು ಪರಿಗಣಿಸಿ ಛಂದಸ್ಸನ್ನು ರಚನೆ ಮಾಡ್ತಾರೆ. ಇದನ್ನೇ ಅಂಶಗಣ ಅಂತ ಹೇಳೋದು. ನೋಡಿ, 2 ಅಂಶಗಣ ಅಂದರೆ 2 ಅಥವಾ 3 ಅಕ್ಷರಗಳನ್ನು 2 ಅಥವಾ 3 ಅಕ್ಷರಗಳ ಗುಂಪುಗಳನ್ನಾಗಿ ಅಥವಾ ಅಂಶಗಳೆಂದು ಪರಿಗಣಿಸಿ ಛಂದಸ್ಸನ್ನು ರಚಿಸಲಾಗುತ್ತೆ. ಅದನ್ನು ನಾವು ಅಂಶಗಣ ಅಂತ ಕರಿತೀವಿ. ಈ ಅಂಶಗಣದ ಪ್ರಕಾರಗಳು ಯಾವ್ಯಾವು ಅಂತ ನೋಡೋಣ. ಅಕ್ಷರಗಣ ಅಂದರೆ ಏನು, ಅಕ್ಷರಗಣದ ವಿಧಗಳು ಯಾವ್ಯಾವು ಅಂತ ತಿಳ್ಕೊಂಡ್ವಿ. ಮಾತ್ರಾಗಣ ಅಂದರೆ ಏನು, ಮಾತ್ರಾಗಣದಲ್ಲಿ ಎಷ್ಟು ವಿಧಗಳಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಈಗ ಅಂಶಗಣ ಅಂದರೆ ಏನು ಅಂದರೆ 2 ಅಥವಾ 3 ಅಕ್ಷರಗಳನ್ನು ಅಂಶಗಳೆಂದು ಪರಿಗಣಿಸಿ ಛಂದಸ್ಸನ್ನು ರಚಿಸಲಾಗುತ್ತೆ. ಅದನ್ನು ನಾವು ಅಂಶಗಣ ಅಂತ ಕರಿತೀವಿ. ಈಗ ಅಂಶಗಣದ ಪ್ರಮುಖ ಪ್ರಕಾರಗಳನ್ನು ತಿಳ್ಕೊಳ್ಳೋಣ. 2 ಅಥವಾ 3 ಅಕ್ಷರಗಳನ್ನು ಅಂಶಗಳೆಂದು ಪರಿಗಣಿಸಿ ಛಂದಸ್ಸನ್ನು ರಚಿಸಲಾಗುತ್ತದೆ. ಅಂತಹ ಛಂದಸ್ಸಿನ ಪ್ರಕಾರಕ್ಕೆ ಅಂಶಗಣ ಅಂತ ಕರಿತೀವಿ. ಈ ಅಂಶಗಣದಲ್ಲಿ ನಾವು ಯಾವ ವಿಧಗಳು ಇದ್ದಾವೆ, ಅವುಗಳು ಯಾವ್ಯಾವು, ಎಷ್ಟು ಇದ್ದಾವೆ ತಿಳ್ಕೊಳ್ಳೋಣ. ವಿಧಗಳು ಅಥವಾ ಪ್ರಕಾರಗಳು, ಅಂಶಗಣದ ವಿಧಗಳು ಅಥವಾ ಪ್ರಕಾರಗಳು. 1ನೇದು ಅಂಶಗಣದ ಪ್ರಕಾರಗಳಲ್ಲಿ 1ನೇದು ಸಾಂಗತ್ಯ. ಸಾಂಗತ್ಯ ಅಂಶಗಣದಲ್ಲಿ 1ನೇದು ಸಾಂಗತ್ಯ, 2ನೇದು ಏಳೆ, 3ನೇದು ಗೀತೆ, 3ನೇದು ಗೀತೆ, 4ನೇದು ಚೌಪದಿ. ಇವುಗಳಿಗೆಲ್ಲ ಕೂಡ ಸೂತ್ರ ಅಥವಾ ನಿಯಮಗಳು ಇದ್ದಾವೆ, ಯಾವ ರೀತಿಯಾಗಿ ರಚನೆ ಮಾಡ್ತಾರೆ ಅಂತ. 5ನೇದು ಅಕ್ಕರ, 5ನೇದು ಅಕ್ಕರ. ಈಗಾಗಲೇ ನಾನು ಸಾಂಗತ್ಯ ಚೌಪದಿಗಳ ಬಗ್ಗೆ ಎಲ್ಲ ಕೂಡ ವಿಡಿಯೋ ಮಾಡಿದ್ದೀನಿ, ಅವುಗಳನ್ನು ಕೂಡ ನೀವು ಚೆಕ್ ಮಾಡ್ಬೋದು. 6ನೇದು 5 ಚೌಪದಿ, 6ನೇದು ಅಕ್ಕರ, 7ನೇದು ತ್ರಿಪದಿ. ನೆಕ್ಸ್ಟು ಛಂದಸ್ಸಿನ ವಿಧಗಳನ್ನು ನೋಡೋಣ. ಛಂದಸ್ಸನ್ನು ನಾವು ಪ್ರಮುಖವಾಗಿ 3 ವಿಭಾಗಗಳನ್ನು ಮಾಡ್ತೀವಿ. ಛಂದಸ್ಸು ಅಂದರೆ ಪದ್ಯಗಳ ಸೊಗಸನ್ನು ಹೆಚ್ಚು ಮಾಡುವಂತಹ ಒಂದು ನಿಯಮಗಳನ್ನು ಒಳಗೊಂಡಂಥದ್ದು. ಈಗ ಛಂದಸ್ಸಿನ ಪ್ರಮುಖ ಪ್ರಕಾರಗಳು ಯಾವ್ಯಾವು ಅಥವಾ ವಿಧಗಳು ಯಾವ್ಯಾವು, ಎಷ್ಟು ಇದ್ದಾವೆ, ಅವುಗಳನ್ನ ಏನಂತಾರೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಛಂದಸ್ಸಿನ ಪ್ರಮುಖ ವಿಧಗಳು: 1ನೇದು ಅಕ್ಷರಗಣ. ಇದನ್ನು ಅಕ್ಷರಗಳ ಆಧಾರದ ಮೇಲೆ ಗಣವಿಂಗಡಣೆ ಮಾಡ್ತಾರೆ. 2ನೇದು ಅಕ್ಷರಗಣ. ಮಾತ್ರಾಗಣ, ಇದನ್ನು ಉಚ್ಚಾರಣೆಯ ಆಧಾರದ ಮೇಲೆ ಮಾತ್ರಾಗಣ ಗಣವಿಂಗಡಣೆ ಮಾಡ್ತಾರೆ. 3ನೇದು ಅಂಶಗಣ. ಇದನ್ನು ಅಂಶಗಳ ಆಧಾರದ ಮೇಲೆ ಗಣವಿಂಗಡಣೆಯನ್ನು ಮಾಡ್ತಾರೆ. ನೋಡಿ, ಛಂದಸ್ಸಿನ ವಿಧಗಳು: ಅಕ್ಷರಗಣ, ಮಾತ್ರಾಗಣ, ಅಂಶಗಣ.